ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳಾಬುಧಾಯ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮಿಥುನ ರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನು ಅವಲೋಕಿಸುವಂಥದ್ದು. ಮಿಥುನ ರಾಶಿಗೆ ಜುಲೈ ತಿಂಗಳಲ್ಲಿ ಗುರು ಶುಕ್ರರ ಕೃಪೆ ಇದೆ, ಹಿತಶತ್ರುಗಳ ಪೀಡನೂ ಇದೆ ಅಂತ ಒಂದು ವಾಕ್ಯ ಅನ್ವಯ ಬಂದಿದೆ. ಅದರಲ್ಲಿ ಗುರು ಶುಕ್ರರೆಂಬಂತಹ ಅದ್ಭುತವಾದ ಎರಡು ಶುಭ ಗ್ರಹಗಳ ಬೆಂಬಲ ಇದೆ. ಹಾಗೆಯೇ ಕೆಲವೊಂದು 4 ಅಥವಾ 5 ಗ್ರಹಗಳ ವೈರುಧ್ಯವೂ ಸಹ ನಿಮಗೆ ಈ ತಿಂಗಳಲ್ಲಿ ಎದುರಿಸಬೇಕಾದಂಥ ಸಂಭವ ಇದೆ. ಪ್ರಮುಖವಾಗಿ ನಿಮಗೆ ಸೂರ್ಯನ ವೈರುಧ್ಯ ತಿಂಗಳಿಡೀ ಇರುತ್ತೆ. ಸೂರ್ಯನು ನಿಮಗೆ ಆರಂಭದಲ್ಲಿ ಜನ್ಮ ರಾಶಿಯಲ್ಲೂ 17ರಿಂದ ಕಟಕ ರಾಶಿಗೂ ಧನಸ್ಥಾನದ ರಾಶಿಗೂ ಬರಲಿದ್ದಾನೆ. ಆ ಬಳಿಕ ಮಂಗಳನು ಸಹ ನಿಮಗೆ ಜನ್ಮದಲ್ಲೇ ಇರತಕ್ಕಂತಹ ಮಂಗಳ, ಜನ್ಮದಲ್ಲಿ ಇರತಕ್ಕಂತಹ ಮಂಗಳ, ವ್ಯಯದಲ್ಲೇ ಇರತಕ್ಕಂತಹ ಮಂಗಳ, ಇವೆಲ್ಲವೂ ನಿಮಗೆ ಈ ಕೆಲವೊಂದು ವಿಚಾರದಲ್ಲಿ ಏರುಪೇರಿನ ಘಟನೆ. ಬುಧ ಮತ್ತು ಶನಿ ರಾಹುಗಳು ಸಹ ವಿರುದ್ಧವಾಗಿರ್ತಾರೆ. ಬುಧ ಶನಿ ರಾಹು ಗ್ರಹಗಳು ಸಹ. ಹಾಗಾಗಿ ಈ ಸೂರ್ಯ ಮಂಗಳ ಬುಧ ಶನಿ ರಾಹು ಎಂಬಂತಹ 5 ಗ್ರಹಗಳ ವೈರುಧ್ಯ ಇರುವ ಕಾರಣ ನಿಮಗೆ ವಿವಿಧ ರೀತಿಯ ವೈರುಧ್ಯಗಳು, ಶತ್ರು ಬಾಧೆಗಳು, ಪೀಡೆಗಳು ಈಗ ಈ ತಿಂಗಳಲ್ಲಿ ಬರ್ಬೋದು. ಇನ್ನು ಶುಕ್ರ ಮತ್ತು ಗುರುವಿನ ಬೆಂಬಲ ಆಗಲೇ ಹೇಳಿದ್ದೇನೆ. ಗುರುಬಲದೊಂದು ಅದ್ಭುತವಾದ ರಾಶಿ ಈ ಮಿಥುನ ರಾಶಿ ಆಗಿರುವಂಥದ್ದು. ಹಾಗಾಗಿ ನಿಮಗೆ ಹಣಕಾಸು, ಉದ್ಯೋಗ, ವ್ಯಾಪಾರ ಅಥವಾ ಶಿಕ್ಷಣ, ವೃತ್ತಿ ಇದೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಅದರಲ್ಲಿ ಯಾವುದೇ ರೀತಿಯ ಕೊರತೆಗಳು, ಕುಂದುಕೊರತೆಗಳಿರಲಿಲ್ಲ. ಅವೆಲ್ಲವೂ ಉತ್ತಮವಾಗಿರುವಂತಹ ಘಟನೆ. ಹಾಗೆಯೇ ಕೆಲವರಿಗೆ ಆಕಸ್ಮಿಕ ಧನಲಾಭ ಯೋಗ ಆಗುವಂಥದ್ದು, ಅಥವಾ ಹಿಂದೆ ನಿಮಗೆ ಬೇರೆ ಬೇರೆ ಕಾರಣಗಳಿಂದ ಬರಬೇಕಾದ ಅಥವಾ ತಡೆ ಹಿಡಿಯಲ್ಪಟ್ಟಂತಹ ಹಣದ ಮೊತ್ತ ಸಿಗೋದು, ಕೆಲವರಿಗೆ ಬಡ್ತಿ ಪ್ರಮೋಷನ್ ಆಗುವಂಥದ್ದು, ಉದ್ಯೋಗ ಹೊಸ ಹುಡುಕುವರಿಗೆ ಉದ್ಯೋಗ ಸಿಗುವಂಥದ್ದು. ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರಿದ್ದರೆ ಅವರ ಒಂದು ಅಪೇಕ್ಷಿತವಾದ ಸ್ಥಾನಮಾನ, ಸೀಟು, ಉನ್ನತ ಶಿಕ್ಷಣದ ಒಂದು ವ್ಯವಸ್ಥೆ ಇವೆಲ್ಲ ನಿಮಗೆ ಸಿಗ್ಬೋದು. ಕೆಲವರಿಗೆ ವಿದೇಶಿ ಮೂಲದ ಸಂಸ್ಥೆಗಳಲ್ಲಿ ಪ್ರವೇಶ, ಅಥವಾ ವಿದೇಶಿ ಮೂಲದ ವಿದ್ಯಾಸಂಸ್ಥೆಗಳಲ್ಲಿ ಪ್ರವೇಶ ಸಿಗುವಂಥದ್ದು, ಅಥವಾ ವಿದೇಶದ ಉದ್ಯೋಗ, ಇಂಟರ್ನ್ಶಿಪ್ ಇತ್ಯಾದಿ ಎಲ್ಲ ಸಿಗುವಂಥದ್ದು. ಈ ರೀತಿ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅದ್ಭುತವಾದ ಶುಭಫಲ ನಿರೀಕ್ಷೆ ಮಾಡುವಂಥದ್ದು. ವ್ಯಾಪಾರ, ಉದ್ಯಮ ಇತ್ಯಾದಿ ನಡೆಸುವಂಥವ್ರಿಗೆ ಸಹ ಉತ್ತಮ ಫಲ ಇದೆ. ಕೃಷಿಕರಿಗೂ, ಕೃಷಿ ಚಟುವಟಿಕೆ ಮಾಡೋರಿಗೂ, ಬೇರೆ ಬೇರೆ ರೀತಿಯ ಉದ್ಯಮದಲ್ಲಿ ತೊಡಗಿಸಿಕೊಂಡವರಿಗೂ ಈ ಜುಲೈ ತಿಂಗಳಲ್ಲಿ ಅದ್ಭುತವಾದ ಲಾಭ, ಆದಾಯ ಇರುತ್ತೆ. ಎಲ್ಲವೂ ಚೆನ್ನಾಗಿ ಸ್ಟೇಬಲ್ ಅಂದರೆ ಸುಸ್ಥಿರವಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಕೌಟುಂಬಿಕ ಜೀವನದಲ್ಲಿ ಏರುಪೇರಿನ ಘಟನೆಗೆ ಬರ್ಬೋದು. ಯಾಕಂದರೆ ಆಗಲೇ ಹೇಳಿದಂತೆ ರವಿ, ಕುಜ ಮತ್ತು ಶನಿ ಈ 3 ಗ್ರಹಗಳ ವೈರುಧ್ಯ ನಿಮಗೆ ಈ ತಿಂಗಳಲ್ಲಿ ಎದುರಿಸಬೇಕಾದ ಕಾರಣ ಅಲ್ಲೇ ಕೆಲವೊಮ್ಮೆ ನಿಮಗೆ ನಿಮ್ಮ ಸಹೋದರಲ್ಲಿ ಏನಾದರೂ ವೈರುಧ್ಯಗಳು, ಅಥವಾ ಮನೆಯ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯ, ಹಿರಿಯ ವ್ಯಕ್ತಿಗಳ ಜೊತೆಗೆ ಅಂದರೆ ತಂದೆ, ತಾಯಿ ಅಥವಾ ನಿಮ್ಮ ಹಿರಿಯ ಯಾರಾದವರು ಸಂಬಂಧಿಕರಿರ್ಬೋದು, ಅಥವಾ ನಿಮ್ಮ ಹಿರಿಯ ಮೇಲಧಿಕಾರಿಗಳು ಅಂತ ಇರ್ಬೋದು. ಹಾಗಾಗಿ ಆ ಒಂದು ಹಿರಿಯರ ಜೊತೆಗೆ ಮಾತಿನ ಭಿನ್ನಾಭಿಪ್ರಾಯ, ಮಾತಿನ ಚಕಮಕಿ ಜರುಗುವಂಥದ್ದು. ಜೊತೆಗೆ ನಿಮ್ಮ ವಿರುದ್ಧ ಅವರೇನಾದರೂ ಈ ಸಂಚನ್ನು ಮಾಡೋದಾಗಲಿ, ಅಥವಾ ಹಿತಶತ್ರುಗಳಿಂದ ನಿಮಗೇನಾದರೂ ತೊಂದರೆಗಳು, ಪೀಡೆಗಳು ಬರುವಂಥದ್ದು. ಯಾವುದೇ ಒಂದು ರಿಸಲ್ಟ್ ಅಥವಾ ಒಂದು ಫಲಿತಾಂಶ ಬರುತ್ತೆ ಅನ್ನೋಷ್ಟೊತ್ತಿಗೆ ಅದು ಕೊನೆಯ ಕ್ಷಣದಲ್ಲಿ ಏನಾದರೂ ಅದಕ್ಕೆ ತೊಂದರೆಗಳು ಬರುವಂಥದ್ದು. ಇನ್ನು ವೈಯಕ್ತಿಕ ಭಿನ್ನಾಭಿಪ್ರಾಯ, ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಸೋದರ ಸೋದರಿಯರ ಮಧ್ಯೆ, ಅಥವಾ ನಿಮ್ಮ ಸಹೋದ್ಯೋಗಿ ಅಂದರೆ ಕೊಲೀಗ್ಸ್ಗಳ ಮಧ್ಯೆ ಸಹ ಬರ್ಬೋದು. ಅದು ಯಾವುದೇ ಒಂದು ಸಣ್ಣ ಕಾರಣದಿಂದ ಉಂಟಾದಂತಹ ಒಂದು ಭಿನ್ನಾಭಿಪ್ರಾಯ ದೊಡ್ಡ ಒಂದು ತಲೆನೋವಾಗಿ ನಿಮಗೆ ಕಾಡಬಹುದಾಗಿದೆ ಜುಲೈನಲ್ಲಿ. ಇನ್ನು ಆರೋಗ್ಯದ ವಿಚಾರ ಪರವಾಗಿಲ್ಲ, ಆದರೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಉಷ್ಣತೆಯ ಪ್ರಭಾವ ಹೆಚ್ಚಳ ಆಗ್ಬೋದು. ಬಾಡಿಯಲ್ಲಿ ಹೀಟ್ ಅಥವಾ ಉಷ್ಣತೆ ಹೆಚ್ಚಳ, ಅಜೀರ್ಣ ಅಥವಾ ಹೊಟ್ಟೆ ನೋವು ಸಮಸ್ಯೆ, ಅಸಿಡಿಟಿ ಅಂತ ಸಮಸ್ಯೆ, ಆಹಾರ ದೋಷ ಅಥವಾ ಫುಡ್ ಇನ್ಫೆಕ್ಷನ್ನಿಂದ ಅಥವಾ ಫುಡ್ ಪಾಯ್ಸನಿಂಗ್ ಅಂತ ಹೇಳ್ತೀವಿ, ಅಂಥ ಆಹಾರ ದೋಷದಿಂದ ಆಗುವಂಥದ್ದು ಏನಾದರೂ ತೊಂದರೆಗಳೆಲ್ಲ ಬರುವಂಥದ್ದು. ನಂಜು ಅಂತ ಹೇಳ್ತೀವಿ, ಇನ್ಫೆಕ್ಷನ್ ಅಂತ ಯಾವುದೇ ರೀತಿಯ ನಿಮಗೆ ನಂಜುಗಳು ಅಥವಾ ತೊಂದರೆಗಳು ಆಗ್ಬೋದಾಗಿದೆ. ಹಾಗಾಗಿ ನೀವು ನಿಮ್ಮ ಆರೋಗ್ಯದ ಕಾಳಜಿ ಖಂಡಿತ ವಹಿಸಬೇಕು. ಗುರುಬಲ ಇದೆ, ಅದು ನಿಮ್ಮ ಉದ್ಯೋಗ, ವ್ಯಾಪಾರ, ವೃತ್ತಿಗೆ, ಹಣಕಾಸಿಗೆ ಮತ್ತು ಇನ್ನಿತರ ನಿಮ್ಮ ಕೊಡುಕೊಳ್ಳುವ ವಿಚಾರಕ್ಕೆ ಸಹಾಯ ಮಾಡ್ಬೋದು. ಗುರುಬಲ ಮತ್ತು ಶುಕ್ರಬಲ ಇರೋದರಿಂದ ಭೂಮಿ, ಮನೆ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ ಒದಗಿ ಬರ್ಬೋದು. ಉದ್ಯೋಗವು ಹೊಸದಾಗಿ ಸಿಗುವಂಥದ್ದು, ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ ಬಡ್ತಿರ ಸಿಗ್ಬೋದು. ಆದರೆ ಈ ಶತ್ರು ಬಾಧೆ, ಆರೋಗ್ಯದ ಸಮಸ್ಯೆಗಳು ಅಥವಾ ಇನ್ನಿತರ ಯಾವುದೇ ರೀತಿ ನಿಮಗೆ ವೈಯಕ್ತಿಕವಾದ ಭಿನ್ನಾಭಿಪ್ರಾಯ ಇದರ ಬಗ್ಗೆ ನೀವು ಖಂಡಿತ ಈ ತಿಂಗಳಲ್ಲಿ ಎಚ್ಚರವಾಗಿ ಇರಬೇಕಾಗತ್ತೆ. ಯಾವುದೇ ರೀತಿಯ ಒಂದು ಆಮಿಷಕ್ಕೆ ಅಥವಾ ಯಾವುದೇ ರೀತಿಯ ಒಂದು ಆಸೆಗೆ ಬಲೆ ಬಿದ್ದು ನೀವು ಏನಾದರೂ ಹಣ ಹೂಡಿಕೆ ಮಾಡೋದಾಗಲಿ, ಅಥವಾ ಇತರರ ಸುಳ್ಳು ಮಾತು ನಂಬಿ ನೀವು ಅಲ್ಲಿ ಬಲಿ ಬೀಳುವಂಥದ್ದಾಗಲಿ ಅಂತಹ ಘಟನೆಗಳು ಆಗ್ಬೋದು. ಆರೋಗ್ಯದಲ್ಲಿ ಸಹ ಹಾಗೆ ನಿಮ್ಮ ಸ್ವಯಂಕೃತ ಅಪರಾಧದಿಂದ ಆರೋಗ್ಯವನ್ನು ಹದಗೆಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರೋಗ್ಯದ ಕಾಳಜಿ, ಹಣಕಾಸಿನ ಕಾಳಜಿ ಜೊತೆಗೆ ಮಾತಿನ ನಡವಳಿಕೆ, ತನು ಮನ ಧನ ಮತ್ತು ವಾಕ್ ಅಂದರೆ ಮಾತಿನ ಬಗ್ಗೆ ಎಚ್ಚರವಾಗಿ ಖಂಡಿತ ನೀವು ಜುಲೈನಲ್ಲಿ ಇರಬೇಕು. ಇನ್ನು ನಿಮಗೆ ಚಂದ್ರನ ಬೆಂಬಲ ಈ ತಿಂಗಳಲ್ಲಿ 15 ದಿನಗಳಲ್ಲಿ ಚಂದ್ರನ ಅನುಕೂಲವಾಗಿದ್ದಾನೆ. ಆ ಡೇಟ್ಗಳು, ಜುಲೈನ ಚಂದ್ರನ ಅನುಕೂಲ ಇರುವಂಥ ಡೇಟ್ಗಳು ನೋಡಿದರೆ ಜುಲೈ 1, 6, 7, 8, 9, 10, 13, 14, 17, 18, 24, 25, 26, 27, 28 ಸುಮಾರು 15 ಡೇಟ್ಗಳು ನಿಮಗೆ ಜುಲೈನಲ್ಲಿ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳು ಸಿಗ್ತವೆ.
ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳು ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯ ಕೊಡುಕೊಳ್ಳುವಿಕೆ ಸಹಿ ಒಪ್ಪಂದ ಅಥವಾ ಇನ್ನಿತರ ಭೇಟಿಯಾಗುವಂಥದ್ದು ಅಥವಾ ಆರಂಭದ ಮುಂತಾದ ವಿಚಾರಗಳಿಗೆ ಚಂದ್ರ ಬಲ ಇರುವಂಥ ದಿನಾಂಕಗಳನ್ನು ಉಪಯೋಗ ಮಾಡಿಕೊಳ್ಳಿ. ಇನ್ನು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಗುರುಬಲ ತಿಂಗಳ ಪೂರ್ತಿ ಅದ್ಭುತವಾಗಿ ಗುರುಬಲ ನಿಮಗೆ ಇದೆ. ಹಾಗಾಗಿ ಗುರುವಿಗೆ ಸಂಬಂಧಿಸಿದ ಯೆಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ತಿಂಗಳಲ್ಲಿ ಬಳಸುವಂಥದ್ದು. ಶುಕ್ರನ ಬೆಂಬಲ ಅದ್ಭುತವಾಗಿ ತಿಂಗಳ ಪೂರ್ತಿ ಇರಲಿದೆ. ಹಾಗೆ ಶುಕ್ರನಿಗೆ ಸಂಬಂಧಿಸಿದ ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆ 6 ನಂಬರ್ 6 ತಿಂಗಳ ಪೂರ್ತಿ ಬಳಸುವಂಥದ್ದು. ಕೇತುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ಹಾಗಾಗಿ ಕೇತುವಿನ ಸಂಕೇತವಾದ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಹಾಗೂ ಸಂಖ್ಯೆ 7 ನೀವು ತಿಂಗಳ ಪೂರ್ತಿ ಬಳಸುವಂಥದ್ದು. ಚಂದ್ರಾನುಕೂಲ ಇರುವಂಥ 15 ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಲ್ಪಟ್ಟಿದ್ದೇನೆ. ಆ ಚಂದ್ರನ ಬೆಂಬಲ ಇರತಕ್ಕಂಥ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಕೋಬೋದಾಗಿದೆ. ಒಟ್ಟಿನಲ್ಲಿ ಈ ಜುಲೈ ತಿಂಗಳಲ್ಲಿ ಅದ್ಭುತವಾದ ಉತ್ತಮ ಫಲ, ಯಶಸ್ಸು, ಲಾಭ, ಎಲ್ಲ ಕೀರ್ತಿ ಎಲ್ಲ ಸಿಗುತ್ತೆ. ಮಧ್ಯೆ ಕೆಲವೊಂದು ಅಡೆತಡೆ, ಭಿನ್ನಾಭಿಪ್ರಾಯಗಳು, ವೈಯಕ್ತಿಕ ವಿಚಾರದಲ್ಲಿ ಏರುಪೇರಿನ ಘಟನೆಗಳು ಜರಬಹುದು. ಅದನ್ನು ನೀವು ನಿವಾರಣೆ ಮಾಡಲಿಕ್ಕೆ ಸೂಕ್ತವಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಅನುಸರಿಸಬಹುದು. ಗಣೇಶ, ಈಶ್ವರ ಅಥವಾ ಶಿವನ ಭಕ್ತಿ ಮಾಡೋದು, ಗುರುಪೀಠದ ಸಂದರ್ಶನ, ಜೊತೆಗೆ ಸುಬ್ರಹ್ಮಣ್ಯ, ದೇವಿ, ಹನುಮಾನ್ ಮುಂತಾದ ದೇವರುಗಳ ಭಕ್ತಿ, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದು. ಆರ್ಥಿಕವಾದ ಸಬಲತೆ ಇದ್ದವರು ಆಗಾಗ ಯಾವುದೇ ರೀತಿಯ ದಾನ ಧರ್ಮಾದಿಗಳನ್ನು ಮಾಡೋದ್ರಿಂದಲೂ ನಿಮಗೆ ಇರತಕ್ಕಂಥ ಗ್ರಹದೋಷ ನಿವಾರಣೆ ಆಗುತ್ತೆ. ಎಲ್ಲ ಮಿಥುನ ರಾಶಿಯರಿಗೆ ಜುಲೈ ತಿಂಗಳಲ್ಲಿ ಆರೋಗ್ಯ ಸಿಗುತ್ತೆ. ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.